ಅದಕ್ಕಿಂತ ಹಿಂದ್ಗಡೆ ಒಂದು ಚಿತ್ರ ಇದೆ ನೋಡಿ, ಅದು ಅಪ್ಪ ಆದರೆ ಮಗು ಅದು, ಹೌದಲ್ವಾ? ಅಪ್ಪನಿಗೆ ಸಂತೋಷ ಆದ್ರೆ ಯಾವಾಗ ಮಗು ಅಪ್ಪನಿಗಿಂತ ಮೇಲೆ ಹೋಗಿ ಖುಷಿಯಾಗಿ ಅಪ್ಪನ ಈ ತರ ಮಾತಾಡೋದೆಲ್ಲ ಸಿಗಲ್ಲ, ಕ್ಲಿಪ್ಪಿಂಗ್ ರೇರ್ ಮೂಮೆಂಟ್ಸ್ ಇದೆಲ್ಲ. ಬಹುಶಃ ಅವನು ವಿಚಿತ್ರ ಸ್ವಭಾವ, ವಿಚಿತ್ರ ಸ್ವಭಾವ ಅಂದ್ರೆ ಹೇಳಿದ್ರೆ ಬಹುಶಃ ಎಲ್ಲೂ ಹೇಳಿಲ್ಲ, ನೀವು ಯಾರು ಕೇಳಿಲ್ಲ. ಅವನು ಏನು ಮಾಡಬೇಕು ಅಂದ್ರೆ ಮಾಡಲೇಬೇಕು. ಅವನು ಯಾವುದು ದುರಭ್ಯಾಸ ಆಗಲಿ ಯಾವುದೂ ಇಲ್ಲ ಅವನಿಗೆ. ಅಕಸ್ಮಾತ್ 500 ರೂಪಾಯಿ ಕುಡಿಬೇಕು ಅನ್ನೋ ಪೀಸ್ ಹೋದಾಗ ಏನಕ್ಕೆ ಅಂದರೆ ಈ ಕೊಡೋಣ ಏನಕ್ಕೋಬೇಕು, ಏನಕ್ಕೆ ಕೇಳಬೇಕು. ನಾನು ಇವತ್ತು ಖುಷಿಯಾಗಿದೆ ಅಥವಾ ಬೇಜಾರಾಗಿದೆ, ಬಾರ್ಗೋಗಿ ಕುಡಿಬೇಕು, ಕೊಡ್ತೀರಾ? ನನಗೆ ಗೊತ್ತು ಇವನು ಸ್ವಭಾವ. ಹೇಳ್ತಿರ್ಲಿಲ್ಲ ಅವನು 500 ರೂಪಾಯಿ ಕೊಡ್ತಾ ಇದ್ದೆ. ಬಟ್ ಐ ಗಾಟ್ ಲಾಟ್ ಆಫ್ ಹೋಪ್ ಆನ್. ಏನು ಅಂದರೆ ಅವನೇನಾದರೂ ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು. ಬಟ್ ಸುಮಾರು ಅವತಾರ ಆಡ್ದ. ಒಂದು ಕ್ರಿಕೆಟು ಹುಚ್ಚು ಅಂದರೆ ಹುಚ್ಚು, ಅವನು ಬ್ಯಾಟ್ ತಗೊಂಡು ಅಂದ. ನಾನು ಬ್ಯಾಟು ತಗೊಳ್ಳಿಕ್ಕೆ ನಾನು ಅವಾಗ ಸಬ್ ಇನ್ಸ್ಪೆಕ್ಟ್ರು, ಭಾಳ ಹಿಂದೆ. ನನ್ನ ಸಂಬಳ ಬರ್ತಿದ್ದದೆ ಅಷ್ಟು 1500 ರೂಪಾಯಿ. ದೇವರಾಜ ರೋಡ್ಗೆ ಹೋದೆ, ಬುಲೆಟಲ್ಲಿ ಕೂರಿಸ್ಕೊಂಡು. ನನಗೆ ಗೊತ್ತಿರೋರು ಒಂದು ಸ್ಪೋರ್ಟ್ಸ್ ಅಂಗಡಿ ಇದೆ, ದೊಡ್ಡ ಅಂಗಡಿ. ಒಂದು ಬ್ಯಾಟ್ ಅಂತ ಕೊಡಪ್ಪ ಅಂತಂದೆ. ಇಷ್ಟೆಲ್ಲ ಇದ್ದ. ಯಾವ್ದು ಬೇಕು ಸರ್ ಅಂದ. ಯಾವುದೋ ಒಂದು ಕೊಡ. ಅವ್ನು ತೆಗೆದುಕೊಟ್ಟ. ಎಷ್ಟಪ್ಪ ಇದೆ? 1500 ಸರ್ ಅಂದ. ನಾನು ಒಂದು ತಿಂಗಳು ಸಂಬಳನೇ 1500 ರೂಪಾಯಿ. ಅವನಿಗೆ ಇನ್ನೂ ಏನು ಗೊತ್ತೇ ಇಲ್ಲ. ಅವನಿಗೆ ಅಷ್ಟೊಂದು ಬ್ಯಾಟ್, ಅಷ್ಟು ಕಾಸ್ಟ್ಲಿ ಬ್ಯಾಟ್ ಅದಕ್ಕೆ ಸುಮಾರಾಗಿ ಕೊಡೋದು. ಇವನು ಕ್ರಿಕೆಟ್ ಆಡಿ ದುಬೈ, CCL ಎಲ್ಲ ಆಡಿ ಬರುವಾಗ ಲಕ್ಷಾಂತರ ರೂಪಾಯಿದು ಗಿಫ್ಟು, 63,000 rupees ಬ್ಯಾಟು. 2-3 ಜನ ಗಿಫ್ಟ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಒಂದು ಕೊಟ್ಟಿರ್ಬೇಕು, ಎಲ್ಲ ಯಾರ್ಯಾರು ಕೊಟ್ಟಿದ್ದಾರೆ. ಮತ್ತು ಫ್ಯಾನ್ಗಳು. ಇದು ಒಂದು ಕ್ರಿಕೆಟ್ ಜೀವನ. ಮತ್ತು ಒಂದು ಇವನ್ ಕ್ಲಾಸ್ಮೇಟ್ ಎಲ್ಲ ಮೋಟರ್ ಸೈಕಲ್ ತಗೊಂಡ್ಬಿಟ್ರು, 50 ಅರ್ಸಿಕೆರೆ. ಆವಾಗ ನನಗೆ ಮೋಟರ್ ಸೈಕಲ್ ಬೇಕು ಅಂದ. 17 years ಬೇಡ ಅಂದೆ. ಇಲ್ಲ ಇಲ್ಲ ನನಗೆ ಬೇಕು ಅಂದ. ನೀನು ಬಾ ನನ್ನ ಜೊತೆಗೆ. ನಾನು ಅಲ್ಲಿ ಇನ್ಸ್ಪೆಕ್ಟ್ರು, ನನ್ನ ಜೊತೆಗಿರೋ ಮೋಟರ್ ಸೈಕಲ್ ತಗೊಂಡು ನೇಮ ಕೊಟ್ಟೆ. ಬರ್ತೀಯಾ? ಬರ್ತೀನಿ. ಮರಿಮಲ್ಲಪ್ಪ ಸ್ಕೂಲಲ್ಲಿ ಓದ್ತಿದ್ದವನು ಮೋಟರ್ ಸೈಕಲ್ಗೋಸ್ಕರ ನನ್ನ ಜೊತೆಗೆ ಬಂದ. ತಗೊಟ್ಟೆ. ಚೆನ್ನಾಗಿ ಓಡಿಸ್ತಾ ಇದ್ದ, ಚೆನ್ನಾಗಿ ಓದ್ತಾ ಇದ್ದ. ಅಲ್ಲಿ ಒಂದು ಕ್ಲಬ್ ಇದೆ, ಒಳ್ಳೆ ಟೆನ್ನಿಸ್ ಸ್ಪೋರ್ಟ್ಸ್ಮನ್ಗಳಿದ್ದಾರೆ. ಅಲ್ಲಿ ಟೆನ್ನಿಸ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಸರಿ, ಯಾವ ಲೆವೆಲ್ಗೆ ಹೋದ ಅಂದರೆ ಅವ್ನ ಸರ್ವಿಸನ್ನು ಯಾರು ರಿಸೀವ್ ಮಾಡೋಕ್ಕಾಯ್ತಿಲ್ಲ, ಅಷ್ಟೇ ಚೆನ್ನಾಗಿ ಆಡ. ಬೇಸಿಗೆ ಬಿಸಿಲಲ್ಲಿ ಒಬ್ಬ ಹೊಸ ಹುಡುಗ ಕಾನ್ಸ್ಟೇಬಲ್ ಜೊತೆಗೆ ಹಾಕಿದೆ ಬಾಲ್ ಎತ್ಕೊಡ್ಲಿಕ್ಕೆ. ಸುಸ್ತಾಗ್ಬಿಡೋನು ಅವನು. ಫಸ್ಟ್ ಹೈಟ್ಗೆ ಅವನು ತುಂಬ ಚೆನ್ನಾಗಿ ಸರ್ವಿಸ್ ಹೊಡಿತಾ ಇದ್ದ. ಆಮೇಲೆ ಸುಮಾರು ಟೂರ್ನಿಗಳಿಗೆಲ್ಲ ಹೋದ. ಈಗ ಸಿನಿಮಾ ಸೆಕೆಂಡ್ರಿ ಅವನಿಗೆ. ಅವನು ಅಲ್ಲೂ ಅಚೀವ್ ಮಾಡ್ದ. ಎಲ್ಲರೂ ಭಾಳ ಇಂಪ್ರೆಸ್ ಆದರು. ಅವನು ಒಳ್ಳೆ ಇಂಟರ್ನ್ಯಾಷನಲ್ ಟೆನ್ನಿಸ್ ಪ್ಲೇಯರ್ ಆಗ್ತಾನೆ ಅಂತ ನನಗೂ ಆಸೆ ಇತ್ತು. ಬಟ್ ನಾವು ಮಿಡ್ಲ್ ಕ್ಲಾಸ್, ಅವನ್ನ ಸಪೋರ್ಟ್ ಮಾಡೋರು ಯಾರು ಇಲ್ಲ ಫೈನಾನ್ಷಿಯಲ್. ಕೊನೆಗೆ ಇದಕ್ಕೆ ತಗೊಂಡೆ, ಬೇಡ ಟೆನ್ನಿಸ್ ಆಡೋದು ಬೇಡ ಅಂತ. ಕೊನೆಗೆ ನನಗೆ ಟ್ರಾನ್ಸ್ಫರ್ ಆಯಿತು, ಮೈಸೂರು ಹೋದ್ರೆ ಇವನು ಬಂದ. ಅಲ್ಲಿ ಮತ್ತೆ ಕ್ರಿಕೆಟ್ ಸ್ಟಾರ್ಟ್ ಮಾಡೋದು. ಸೊ ಅವಾಗ ಒಂದು ಸ್ವಲ್ಪ ಖುಷಿ ಇತ್ತು ನನಗೆ. ಅಲ್ಲೂ ಟೆನ್ನಿಸ್ ಆಡ್ದ, ಕ್ರಿಕೆಟಿಗೆ ಶಿಫ್ಟ್ ಆದ. ಕ್ರಿಕೆಟು ಆದಷ್ಟು ಕರ್ಕ್ ಮಾಡಿದೆ ನಾನು. ಕರ್ಕ್ ಮಾಡಿ ಓದೋದ್ರ ಬಗ್ಗೆ ಗಮನ ಕೊಡುವಂಥ. ಕೊನೆಗೆ BBA ಮಾಡ್ದ, ಆಮೇಲೆ MBA ಮಾಡ್ದ. ಇಲ್ಲಿ ಹಂಗೆ ನೋಡ್ದ, ಹಿಂಗಾದ್ರು ಮಾಡಿ ಅವ್ನು ಒಟ್ಟಿಗೆ ಸೆಲೆಬ್ರಿಟಿ ಆಗಬೇಕು ಅಂತ ಒಂದು ತಲೆ ಒಳಗೆ ಬಂದ್ಬಿಟ್ಟಿತ್ತು.
ಸ್ಪೋರ್ಟ್ಸಲ್ಲಿ ಸೆಲೆಬ್ರಿಟಿ ಆಗೋಕ್ಕೆ ಒಂದು ಅವಕಾಶ ನಾನು ಕೊಡಲಿಲ್ಲ. ನನಗೆ ನೀನು MBA ಮಾಡಬೇಕು, ಲೈಫಲ್ಲಿ ಏನಾದ್ರು ಬೇಸಿಕ್ ಆಗಿ ನೀನು ಎಜುಕೇಷನ್ ಮಾಡ್ಬೇಕಂತ. ಕೊನೆಗೆ ಏನು ಮಾಡೋದು ಅಂದರೆ MBA ಮಾಡಿ ಆರಾಮಾಗಿ ಸರ್ಟಿಫಿಕೇಟ್ ತಗೊಂಡು ಒಳ್ಳೆ ಮೆರಿಟಲ್ಲಿ ಬಂದಿದ್ದ ತಗೊಂಡು ACP ಸಾಹೇಬ್ರೆ ತಗೊಳ್ಳಿ ನಿಮ್ಮ ಸರ್ಟಿಫಿಕೇಟ್ ಇಟ್ಕೊಳ್ಳಿ, ಬಿಸಾಕಿ ಇದಕ್ಕೆ ಪೂಜೆ ಮಾಡಿ. ನನ್ನ ಹತ್ರ ಇದೆ ಇನ್ನು ಒಂದು ಸರ್ಟಿಫಿಕೇಟ್ಸ್ ಅಲ್ಲ MBA. ಆಮೇಲೆ ಅವನು ಇಲ್ಲಿ ಮಧ್ಯ ಇರುವಾಗಲೇ ಕ್ರಿಕೆಟ್ ಆಡ್ತಾ ಇದ್ದ, ಪ್ಲಸ್ ಸಿನಿಮಾ ಕಡೆ ಒಂದು ಸ್ವಲ್ಪ ಹೋಗಲ್ಲ. ನಾನೇನು ಬೇಜಾರಿಲ್ಲ, ನೀನು ಯಾವುದಕ್ಕೆ ಹೋಗು, ನನಗೇನು ಹಿಂಗೆ ಆಗಬೇಕು ಅಂತ ನಾನು ಬಿಟ್ಟೆ ಅವನ ಕೈ. ಅವನಿಗೆ ಅದೇನೋ ಒಂದು ಆಸೆ ಇತ್ತು, ನಾನು ಸೆಲೆಬ್ರಿಟಿ ಆಗಬೇಕು, ನಾನು ದೊಡ್ಡದಾಗಿ ಬೆಳಿಬೇಕು ಅಂತ. ಅದನ್ನು ಆಮೇಲೆ ನಿಧಾನಕ್ಕೆ ಇವನ ಜೊತೆ ಮಿಲನ ಬಂದಮೇಲೆ ಇವನಿಗಿಂತ ಹೆಚ್ಚು ಒಬ್ಬರಿಗೊಬ್ಬರು ಕಾಂಪಿಟೇಷನ್ನು, ಅದರಲ್ಲಿ ಮುಚ್ಚುಮರೆ ಇಲ್ಲ. ಅವಳನ್ನು ತುಂಬ ಅಚೀವ್ ಮಾಡಿದ್ದಾಳೆ, ಅವಳು ತುಂಬ ಕಷ್ಟಪಟ್ಟಿದ್ದಾಳೆ. ಸ್ಪೋರ್ಟ್ಸು ಅಂತ ತಂದೆನೂ ಭಾಳ ತ್ಯಾಗ ಮಾಡಿದ್ದಾಳೆ. ನಾವು ಬೀಗರು ಒಂದೇ ಟೈಪು ಮಕ್ಕಳಿಗೋಸ್ಕರ ಭಾಳ ಕಷ್ಟಪಟ್ಟಿದ್ದೀವಿ. ಅವ್ರ ತಂದೆನೂ ಅಷ್ಟೇ, ಅವರು ಹಳೆ ಸ್ಕೂಟರ್ನಲ್ಲಿ ಇವಳು ಇನ್ನಿದ್ದು ಹೋಗೋದಂತೆ ಇವಳು ನೋಡ್ಸೋದಂತೆ ಅವ್ರ ತಂದೆ ಹೇಳ್ತಿದ್ರು ನಾನು. ಬಟ್ ಬೋತ್ ಆಫ್ ದೆಮ್ ಆರ್ ಅಚೀವರ್ಸ್. ಅದೇನೋ ಆ ದೇವರ ಒಂದು ಆಶೀರ್ವಾದ ಏನೋ ಬಹುಶಃ ಇಬ್ಬರು ಒಂದೇ ಮೈಂಡ್ ಇರೋರು. ಲವ್ ಮಾಡಿದ್ರು, ನನಗೇನು ಅಬ್ಜೆಕ್ಷನ್ ಇಲ್ಲ, ಮದುವೆ ಮಾಡಿಕೊಂಡ್ರು, ಅದಕ್ಕೂ ಅಬ್ಜೆಕ್ಷನ್ ಇಲ್ಲ, ಹ್ಯಾಪಿ ಆಗಿದ್ದಾರೆ, ಐ ಆಮ್ ಹ್ಯಾಪಿ. ಇದಕ್ಕಿಂತ ಏನೇನು ಬೇಕು? ಅದಕ್ಕೆ ಇವಾಗ ನಾನೇನಾಗಿದ್ದೀನಿ ಅಂದರೆ ಆ ಥರ ಇದ್ದೀನಿ. ನನ್ನ ಮಗ ನನ್ನ ಹೆಗಲ ಮೇಲೆ ತುಂಬ ಬೆಳೆದವನೇ, ನನಗೆ ಖುಷಿ ಆಗ್ತಾಯಿದೆ. ಸೊಸೆನೂ ಅದೇ ರೀತಿ ಬೆಳೆದಾಗ ಅವರ ಅಪ್ಪ ಅಮ್ಮನಿಗೂ ಖುಷಿ ಆಗ್ತಾಯಿದೆ. ವೆರಿ ಆಲ್ ಆರ್ ಹ್ಯಾಪಿ. ಎಲ್ಲ ಇಬ್ಬರು ಎಲ್ಲ ಅವ್ರ ಮನೆಯವರು ಕಷ್ಟಪಟ್ಟು ಅವ್ರನ್ನ ಬೆಳೆಸಿದ್ದಾರೆ, ನಮ್ಮ ಮನೆಯವರು ನಾವು ಅವನಿಗೋಸ್ಕರ ತ್ಯಾಗ ಮಾಡಿ ಬೆಳೆಸಿದ್ದೀವಿ. ಬಟ್ ಈಗ ಅದರ ಫಲನ ನಾವು ಈಗ ನೋಡ್ತಾ ಇದ್ದೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ. ವಿ ಆರ್ ಮೋಸ್ಟ್ ಹ್ಯಾಪಿ ಕಪಲ್, ನಮ್ಮ ಮಗ ಮತ್ತು ಸೊಸೆ. ಒಂದು ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ನಾಗಪ್ಪ ಸರ್. ಒಂದು ನಿಮಿಷ ಅಮ್ಮ, ಒಂದು ಪಿಕ್ಚರ್, ಒಂದು ಫೋಟೋಗೆ ಜೊತೆಯಾಗಿ ಫೋಟೋ ಒಂದು ಬನ್ನಿ ಅಮ್ಮ.